ಎಲ್ಲರಿಗೂ ನಮಸ್ಕಾರ. ಒಳ್ಳೆಮೆಣಸು ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನೆಲ್ಲರೂ ಮಾಡ್ತಿರ್ತಾರೆ. ಹಾಗೆ ಈ ರೀತಿ ಸಿಮೆಂಟ್ ಕಂಬಗಳನ್ನ ಹಾಕಿ ಒಳ್ಳೆಮೆಣಸನ್ನು ನೆಡುವಂಥ ಕಾರ್ಯದಲ್ಲಿ ಭಾಳಷ್ಟು ರೈತರು ತೊಡಗಿಸ್ಕೊಂಡಿದ್ರು. ಹಾಗೆ ಒಂದು ಪ್ರಯೋಗಾತ್ಮಕವಾಗಿ ಇರಲಿ ಅಂತ ಹೇಳಿ ನಾನು ಕೂಡ ಒಂದು 10 ವೆರೈಟಿಯ ಒಳ್ಳೆಮೆಣಸನ್ನು ಹೀಗೆ ಅಂಗಳದಲ್ಲಿ ಸಿಮೆಂಟ್ ಕಂಬವನ್ನು ಹಾಕಿ ನೆಟ್ಟಿದ್ದೇನೆ. ಪನ್ನಿಯೂರು 1, 4, 5, 7, ಶುಭಕರ, ಶ್ರೀಕರ, ಪಂಚಮಿ, ಪೌರ್ಣಮಿ ಮತ್ತು ಕುರುಮಲೈ ಹಾಗೂ ತೇವಂ ಈ 10 ತಳಿಗಳನ್ನು ಪ್ರಾಯೋಗಿಕವಾಗಿ ಹಾಕಿ ಇಷ್ಟರ ಮಟ್ಟಿಗೆ ಬಂದಿದೆ. ಇದೊಂದು ಅಕ್ಟೋಬರ್ ತಿಂಗಳಲ್ಲಿ ಹಾಕಿರೋದು, ಅಂದರೆ ಒಂದು 8 ತಿಂಗಳ ಹಿಂದೆ. ನೋಡಿ, ಈಗಾಗಲೇ ಕೆಲವು ಬಳ್ಳಿಗಳಲ್ಲಿ ಗೆರೆಗಳು, ಕೊತ್ತು ಅಂತೇನು ಹೇಳ್ತೀವಿ, ಅದು ಈಗಾಗಲೇ ಬರ್ತಾ ಇದೆ. ಹಾಗೆ ಕಂಬದಲ್ಲಿ ಹಾಕಿದರೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಒಂದೇ ಒಂದು ಡಿಸಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇದು ಕಂಬವನ್ನು ಗಟ್ಟಿ ಹಿಡ್ಕೊಳ್ಳೋದೇ ಇರೋದರ ಕಾರಣ ಪ್ರತಿ ಹಂತದಲ್ಲೂ ಕೂಡ ನಾವು ಅದಕ್ಕೆ ಬಳ್ಳಿಯನ್ನು ಕಟ್ಟಿ ಕೊಡಬೇಕಾಗುತ್ತೆ. ಅದು ಬಿಟ್ಟರೆ ಮತ್ತೆಲ್ಲ ರೀತಿಯಲ್ಲೂ ಒಂದು ಏಳಿಗೆ ನೋಡ್ಬೋದು. ಬರೀ 8 ತಿಂಗಳ ಬಳ್ಳಿಗಳು ಇದು.